ಪದ್ಮ, ಪದ್ಮ, ಒಂದು ಲೋಟ ಕಾಫಿ ಕೊಡೆ. ಎಷ್ಟೊತ್ತಾಯಿತು ಎದ್ದು? ಹಾಂ ಬಂದೆ. ಸೊಸೆ ಬಂದರು, ನಾನು ಮಾಡೋದೇನು ತಪ್ಪಲಿಲ್ಲ. ನನ್ನ ಕರ್ಮ ಎಲ್ಲ. ತಗೊಳ್ರಿ ಕಾಫಿ ಕುಡೀರಿ. ನನಗೆ ಒಳಗೆ ಸ್ವಲ್ಪ ಕೆಲಸ ಐತೆ, ಹೋಗ್ತೀನಿ. ಏಯ್ ಇರು, ಯಾಕಂಗೆ ಹೋಗ್ತೀಯಾ? ಯಾಕೆ ಕೆಲಸ ಜಾಸ್ತಿ ಆಯಿತಾ? ದಿನ ಮಾಡೋಷ್ಟು ಕೆಲಸನೇ ಇರುತ್ತಪ್ಪ. ಸೊಸೆ ಬಂದ ತಕ್ಷಣನೇ ಕೆಲಸ ಜಾಸ್ತಿ ಆಗ್ಬಿಡುತ್ತಾ ನಿಮಗೆ? ಹಾಂ, ಸೊಸೆ ಬಂದ ತಕ್ಷಣ ಕೆಲಸ ಜಾಸ್ತಿ ಆಯಿತು ಅಂತ ನಾನು ಹೇಳಿದ್ನ ನಿಮಗೆ? ನಿಮಗೊಂದು ಏನ್ರಿ ಪ್ರಯೋಜನ? ನನ್ನ ಮಗನ ಹೊಡಿಬೇಕು ಇಟ್ಕೊಂಡು. ಶ್ರೀಮಂತ ಹುಡುಗಿ ಅಂತ ತಗೊಂಡು ಬಂದ. ಇಲ್ಲಿ ನೋಡ್ರಿ, ಎಲ್ಲ ಕೆಲಸ ನಾನೇ ಮಾಡಬೇಕು. ಆಗಲೇ 10 ಗಂಟೆ ಆಯಿತು ಟೈಮು. ಇನ್ನೂ ಎದ್ದು ಹೊರಗೆ ಬಂದಿಲ್ಲ ತಾಯಿ ನಮ್ಮವ್ವ. ಕರೀರಿ, ಅವನ್ನಾರ ಕರೀರಿ ಹೊರಗೆ. ಈ ಹೆಣ್ಮಕ್ಳು ನಿಮ್ಮ ಬುದ್ಧಿನ ಎಲ್ಲಿ ಬಿಡ್ತೀರಾ ಹೇಳ್ರಿ? ಸೊಸೆ ಬರೋವರೆಗೂ ನೀವು ನೆಟ್ಟಗಿರ್ತೀರ. ಸೊಸೆ ಬಂದ ತಕ್ಷಣವೇ ಅತ್ತೆ ಬುದ್ಧಿ ತೋರಿಸ್ಬಿಡ್ತೀರ. ನಿಮ್ಮ ಅವ್ವನಷ್ಟೇ ಉರಿಸ್ಕೊಳ್ಳಲ್ಲ ನಾನೇನು? ಕರೀರಿ ಇಲ್ಲ ಅವನ್ನ. ನಮ್ಮ ಅವ್ವನ ಬಗ್ಗೆ ಮಾತಾಡಲಿಲ್ಲ ಅಂದರೆ ನಿನಗೆ ತಿಂದಿದ್ದರಗಲ್ಲ ನೋಡು. ರಾಮು, ರಾಮು, ಬಾರೋ ಇಲ್ಲೊಂದು ಸ್ವಲ್ಪ. ಓ, ನಮ್ಮಪ್ಪ ಕರಿತೈತೆ. ಟೈಮ್ ಎಷ್ಟಾಯಿತು? ಅಯ್ಯೋ, 10 ಗಂಟೆ ಆಗೋಗೈತೆ. ಏ ರಮ್ಯಾ, ರಮ್ಯಾ, ಎದೋ ಒಂದು ಸ್ವಲ್ಪ ಟೈಮ್ ಆಗ್ಬಿಟ್ಟೈತೆ. ನಮ್ಮಮ್ಮ ಒಬ್ಬಳೇ ಮಾಡ್ತಿರ್ತಾಳಲ್ಲಿ ಕೆಲಸನ. ಹೋಗಿ ಒಂಚೂರು ಏನು ಎತ್ತ ಕೇಳು. ಎದೋ ಇಲ್ಲ, ನೀನು ರೆಡಿಯಾಗಿ ಹೊರಗೆ ಬಾ, ನಾನು ಹೋಗಿ ಏನು ಕೇಳ್ತೀನಿ. ನೋಡ್ರಿ, ಇಷ್ಟು ಕೂಗಿದ್ರೆ ಎದ್ದು ಹೊರಗೆ ಬರ್ತಾ ಇಲ್ಲ ಅವನು. ಆಗಲೇ ಎಂಟಿ ಕಿವಿಗೆ ಹತ್ತಿನೇ ಇಟ್ಬಿಟ್ಟಿದ್ದಾಳೆ ಅನ್ಸುತ್ತೆ, ಅದಕ್ಕೆ ಎದ್ದು ಹೊರಗೆ ಬರ್ತಾನೆ ಇಲ್ಲ. ಸುಮ್ಮನಿರೇ, ಯಾಕಂಗೆ ಆಡ್ತೀಯ ಒಳ್ಳೆ ನೀನು? ನೆನ್ನೆ ಇನ್ನೂ ಮದುವೆ ಆಗಿದ್ದಾವೆ, ನೆನ್ನೆ ಕಾರ್ಯ ಬೇರೆ ಆಗೈತೆ. ಮತ್ತು ಏನು ಅವಕ್ಕೆ ಸ್ವಲ್ಪ ಎದಳೋದೇನು ಲೇಟ್ ಆದರೆ ಏನಾಗ್ಬಿಡುತ್ತೆ? ನಾವು ಮದುವೆ ಆದೋಸ್ತ್ರಾಗ್ಲೂ ಹಿಂಗೆ ತಾನೇ ಆಗ್ತಿತ್ತು. ಆ ದುರಂತ ದಿನನ ಯಾಕೆ ನೆನೆಸ್ತೀರಾ? ಕರೀರಿ ಇಲ್ಲ ಅವನ್ನ. ನಾನು ಹೋಗಲ್ಲಿ ಹೂವನಾರ ಕಿತ್ಕೊಂಡು ಬರ್ತೀನಿ. ಅವನಿಗೆ ಕರೆದು ಹೇಳ್ರಿ, ಅವನ ಹೆಂಡತಿ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಮಾಡಕ್ಕೆ ಹೇಳ್ರಿ. ಒಂದು ಸ್ವಲ್ಪ ಮನೆಗೆ ಬಂದು ಮೊದಲನೇ ದಿನ ಪೂಜೆ ಮಾಡಲಿ. ಏನೋ ರಾಮು, ರೆಡಿ ಆಗಿಬಿಟ್ಟಿದ್ಯಾ? ಯಾಕೆ? ಕೆಲಸಕ್ಕೆ ಕಣಪ್ಪ, ಕೆಲ್ಸಕ್ಕೆ ಹೋಗೋಕ್ಕೆ. ಒಂದು ವಾರದಿಂದ ರಜಾ ಮಾಡಿದ್ದೀನಿ. ಮತ್ತಿನ್ನೂ ರಜಾ ಮಾಡಿದರೆ ಅವ್ರು ನಮ್ಮ ಬಾಸ್ ನನ್ನ ಕೆಲಸದಿಂದ ಕಿತ್ತೆ ಎಸ್ಬಿಡ್ತಾನಷ್ಟೇ. ಮೊದಲೇ ಸಿಡ್ಕಪ್ಪ ಅವನು. ಏನೋ ಮದುವೆ ಅಂದಿದ್ದಕ್ಕೆ 1 ವಾರ ರಜಾ ಕೊಟ್ಟಿಯಾನೆ. ನಿನ್ನೆಗೆ 1 ವಾರ ಮುಗ್ದೋಯ್ತು. ನಾನು ಒಂದಿನ ಎಕ್ಸ್ಟ್ರಾ ಬೇರೆ ರಜಾ ತೊಗೊಂಡಿದ್ದೀನಿ. ಏನು ಮಾಡೋದೋ ಏನೋ, ಹೋಗ್ತಿದ್ದಂಗೆ ಸಿಡಿ ಅಂತಿರ್ತಾನೆ ಅವ್ನ ಬಾಸು. ನಾನು ಅಲ್ಲೇ ಹೋಗಿ ತಿಂಡಿ ತಿನ್ಕೊತೀನಿ. ನಾವು ಬರ್ತೀನಮ್ಮ. ಅವಳು ಮಲಗಿದ್ದಾಳೆ, ಅವಳು ಎದ್ಮೇಲೆ ಹೇಳ್ಬಿಡ್ರಿ. ಏನಂದೆ? ನೀನು ಹೆಂಡತಿಗೆ ನಾನು ಹೇಳಿಸ್ಬೇಕಾ? ಹೋಗು, ಅವಳು ಹೇಳಿಸಿ ಅವಳದೇನೈತೆ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಬರಕ್ಕೆ ಹೇಳಿ, ಪೂಜೆ ಮಾಡಲಿ. ಹ್ಞೂ ಸರಿ ಆಯಿತು. ಅವಳನ್ನ ಹೇಳಿಸ್ಬಿಟ್ಟು ನಾನು ಹೋಗ್ತೀನಿ ತಾಳಮ್ಮ. ರೀ, ನೀವು ಕಾಫಿ ಕುಡೀರಿ. ನನ್ನಲ್ಲಿ ಹೋಗಿ ಹಿತ್ತಲಲ್ಲಿ ಹೂವು ಇದ್ದಾವೆ, ಕಿತ್ಕೊಂಡು ಬರ್ತೀನಿ. ರಮ್ಯಾ, ಎದೋ ಟೈಮ್ ಆಗೈತೆ. ಅಮ್ಮ ಅಲ್ಲಿ ಹೂವು ಕಿತ್ಕೊಂಡು ಬರ್ತಾಳಂತೆ. ಎದ್ದೊಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ನೀನು ಪೂಜೆ ಮಾಡ್ಬೇಕಂತೆ ನೋಡು. ಎದ್ದು ಪೂಜೆ ಮಾಡು, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಆಯಿತಾ? ಸರಿ ರೀ, ಆಯಿತು. ಇದೇನಿದು ಹೂವು ಇಷ್ಟ ಐತಲ್ಲ? ರಾತ್ರಿ ನೋಡಿದಾಗ ಎಷ್ಟೊಂದು ಮುಗ್ಗಿದ್ವು. ಯಾವಳು ಕಿತ್ಕೊಂಡೇ ಹೋಗಿದ್ದಾಳೆ ನೋಡು. ಯಪ್ಪ, ಈ ಊರಲ್ಲಂತೂ ಒಂದು ಕಳ್ಳೀರಿದ್ದಾರೆ. ಅಷ್ಟಿಷ್ಟು ಕಳ್ಳೀರಿಲ್ಲ. ನೀರು ಹಾಕಿ ಗೊಬ್ಬರ ಹಾಕಿ ಕಷ್ಟಪಟ್ಟು ಬೆಳೆಸೋದು ನಾವು. ಇವ್ರು ಕಿತ್ಕೊಂಡು ಹೋಗ್ತಾರೆ. ಅವ್ರ ಕೈ ಸೇದೋಗ್ಲಿ. ಅವ್ರು ಪೂಜೆ ಮಾಡಿದ್ರೆ ದೇವ್ರವ್ರಿಗೆ ವರನ ಕೊಡಬಾರದು, ಹಂಗೆ ಶಾಪ ಕೊಟ್ಬಿಡ್ಬೇಕು ಅವರಿಗೆ. ಓಹೋ, ಪದ್ಮಕ್ಕ ಯಾರಿಗೂ ಬೈತಾ ಇರಂಗಿದೆ. ಏಯ್ ಸುಮ್ಮನೆ ಬಾ. ನಿನಗೆ ಬರೀ ಯಾರಿಗೆ ಬೈತಾರೆ, ಯಾರ್ಯಾರ ಜೊತೆ ಜಗಳ ಮಾಡ್ತಾರೆ, ಯಾರ ಮನೆಗೆ ಇಲಿ ಹೋಯ್ತು, ಯಾರ ಮನೆಗೆ ಬೆಕ್ಕು ಹೋಯ್ತು, ಬರೀ ಇದೇ ನಿಂದು. ನಿನಗೇನು ಅಷ್ಟು ಗೊತ್ತಾಗೋದಿಲ್ವಾ? ಸುಮ್ಮನೆ ನಡಿ. ಇರು ಪುಟ್ಟಕ್ಕ, ಕೇಳೇ ಬಿಡ್ತೀನಿ. ಇಲ್ಲ, ನನಗೆ ಸಮಾಧಾನನೇ ಆಗೋದಿಲ್ಲ. ಏನಾದರೂ ಮಾಡ್ಕೊಂಡು ಹೋಗು. ಪದ್ಮಕ್ಕ, ಯಾರಿಗವ ಬೈತಾ ಇದೆಯಾ? ಓ ಸಾವಿತ್ರಿ, ನೀನಾ? ಯಾವಳು ಹೂವು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾಳ ಕಣೆ, ಅವಳಿಗೆ ಬೈತಾ ಇದ್ದೆ. ಏನು ಈ ಕಡೆ 3 ಜನನೂ ಹೊಂಟ್ಬಿಟ್ರಿ? ಏನು ಹೂವು ಕಿತ್ಕೊಂಡು ಹೋಗಿದಾರಾ? ಅಯ್ಯೋ ಪುಟ್ಟಕ್ಕ, ನೋಡಲ್ ಸಾವಿತ್ರಿನ ಒಂದೇ ಪಟ್ಟಕ್ಕೆ ಜಗದು ಬಿಟ್ಲ. ಹಂಗೆ ಜಗಳ ಅಂದ್ರೆ ಹಂಗೆ ಓಡ್ತಿರ್ತಾಳೆ ನೋಡು. ಅವ ಪುಟ್ಟಕ್ಕ, ರುಕು, ಬರ್ರಿ ಹೋಗೋರಂತೆ. ಯಾವ ಕಡೆ 3 ಜನ ಹೊರಟ್ಬಿಟ್ಟಿದ್ದೀರಾ? ಇಲ್ಲ ಪದ್ಮಕ್ಕ, ಸೌದೆ ತರೋಣ ಅಂತ ಹೋಗ್ತಿದ್ವಿ. ಕೆಲಸ ಎಲ್ಲ ಮುಗ್ದಿತ್ತಾ, ಮತ್ತೆ ಮನೇಲಿ ಏನು ಮಾಡೋದು? ಸೌದೆನಾದ್ರೂ ತಂದ್ರೆ ಮಳೆಗಾಲಕ್ಕೆ ಬರುತ್ತೆ ಅಂತ. ಅದು ಸರಿ ಬಿಡು, ನನಗೇನು ಸೌದೆ ಚಿಂತೆ ಇಲ್ಲ ಬಿಡಪ್ಪ. ಇಲ್ಲಿ ನೋಡು, ನಮ್ಮ ಹಿತ್ತಲಲ್ಲಿ ಎಷ್ಟೊಂದು ತೆಂಗಿನ ಮರ ಇದ್ದಾವ. ಅವೇ ಒಂದೊಂದು ಗರಿ ಬೀಳ್ತಿದ್ರೆ ಸಾಕು, ನಮಗೆ ಆಗ್ತದೆ. ಅಯ್ಯೋ ನೀನು ಅದು ಬಿಡು. ಯಾರು ಹೂವು ಕಿತ್ಕೊಂಡು ಹೋಗಿದ್ದು ಯಾರು ಹೇಳು ಮೊದಲು? ಅಯ್ಯೋ, ನಮ್ಮೂರಲ್ಲಿ ಊರು ತುಂಬ ಕಳ್ಳೀರೇ ಆಗ್ಬಿಟ್ಟಿದ್ದಾರೆ.
ಯಾಕೆ ಕೈ ಬಂದು ಕಿತ್ಕೊಂಡು ಹೋಗೈತೆ ಅಂತ ಹೆಂಗೆ ಹೇಳೋಣವ? ಅದೇ ಯಾವಳು ಕಿತ್ಕೊಂಡು ಹೋಗಿದಾಳಲ್ಲ ಅವಳಿಗಂತೂ ವಾಂತಿ ಭೇದಿ ಬಂದೆ ಸಾಯೋದು. ಅವಳು ಪೂಜೆ ಮಾಡಿದ್ರು ಅವಳಿಗೆ ಫಲ ಸಿಕ್ಬಾರ್ದು ನೋಡು. ಆ ಬಸಮ್ಮ ಇದೇ ಹೂವು ಇಟ್ಟು ಪೂಜೆ ಮಾಡಿದ್ಲು, ಅವಳೇ ಏನಾದರೂ ಕಿತ್ಕೊಂಡು ಹೋಗಿರ್ಬೋದೋ ಏನೋ. ಅಂದರೆ ನಾನಂತೂ ನೋಡಿಲ್ಲ, ಇರ್ಬೋದೇನೋ ಅಂತ ಅಷ್ಟೇ. ಏಯ್ ಸಾವಿತ್ರಿ, ನೀನು ಕಣ್ಣಾರ ನೋಡಿಲ್ಲ ಅಂದಮೇಲೆ ಯಾಕೆ ಸುಮ್ಮನೆ ಇಲ್ಲ ಸಲ್ಲದ ಹೇಳ್ತೀಯಾ? ಏನಿದು ಒಂದೇ ದಾಸವಾಳದ ಗಿಡ ಇರುತ್ತಾ? ಅವ್ರ ಮನೆಯಿಂದನೂ ಐತೆ, ಅದ್ರದ್ದೇ ಏನಾದರೂ ಕಿತ್ತಿಟ್ಟಿರ್ಬೋದು ಅವಳು. ನೀನು ಹಂಗೆಲ್ಲ ಮಾತಾಡಬೇಡ ನೋಡು. ನಿನಗೂ ಅವಳಿಗೂ ಆಗಲ್ಲ ಅಂದ್ಬಿಟ್ಟು ಎಲ್ಲರ ಮುಂದೆನೂ ಅವಳನ್ನ ಕೇವಲ ಮಾಡಕ್ಕೆ ನೋಡಬೇಡ ನೀನು. ಅಯ್ಯೋ, ಇದ್ದಿದ್ದಂಗೆ ಹೇಳಿದ್ರೆ ಯಾರಿಗೂ ಆಗೋದಿಲ್ಲ. ಇರ್ಲಿ ಬಿಡಕ್ಕ, ಏನು ಮಾಡೋಕ್ಕಾಗುತ್ತೆ? ಅತ್ತೆ ಅತ್ತೆ, ಅಯ್ಯೋ ಯಾರದು ಅಷ್ಟು ಜೋರಕ್ಕೆ ಹೋಗ್ತಿರೋದು? ನನ್ನ ಸೊಸೆ ಕಣವ, ನನ್ನ ಸೊಸೆ ಯಾಕೆ ಹಿಂಗೆ ಜೋರಕ್ಕೆ ಹೋಗ್ಕೊಂಬರ್ತಿದ್ದಾಳೆ? ಅತ್ತೆ ಅತ್ತೆ, ನಮ್ಮ ಮನೇಲಿ ಕಳ್ತನ ಆಗ್ಬಿಟ್ಟೈತೆ ಅತ್ತೆ. ಏನು ಕಳ್ತನನ? ಏನು ಕಳ್ದೋಗೈತೆ? ಅಯ್ಯೋ ಪದ್ಮಕ್ಕ, ನಿನ್ನ ಸೊಸೆ ಭಾರಿ ಗ್ರೇಟಾ ನೋಡು. ನಿನ್ನೆ ಬಂದು ಆಗ್ಲೇ ಏನೇನು ಕಳ್ದೋಗೈತೆ ಅನ್ನೋದು ನಿನ್ನ ಸೊಸೆ ಗೊತ್ತಾಗೈತೆ. ಅದು ಯಾವಾಗ ಕಳ್ದೋಗಿತ್ತೋ ಏನೋ ನಿನ್ನ ಸೊಸೆ ಕಂಡಿಡ್ದು ಬಿಟ್ಲಲ್ಲ. ನೀನು ಸುಮ್ಮನೆ ರಿಟೈರ್ಮೆಂಟ್ ತಗೊಂಡ್ಬಿಡು ಮನೆಗೆ ಇರತನದಿಂದ ನೀನು. ಏ ಸುಮ್ಮನಿರೇ ಸಾವಿತ್ರಿ, ಬಾಯಿ ಮುಚ್ಕೊಂಡಿರ ಒಂದು ನಿಮಿಷ. ಏನು ಕಳ್ದೋಗೈತೆ ಏನೋ ಕೇಳ್ತೀನಿ. ಅವ ರಮ್ಯಾ, ಏನು ಕಳ್ದೋಗೈತೆ ಹೇಳು. ಅಲ್ಲ, ನಮ್ಮೂರಲ್ಲಿ ಅಂತ ಕಳ್ಳನ ಮಕ್ಕಳು ಯಾರಿದ್ದಾರೆ? ಅಂಥದ್ದೇನು ಮನೆ ಒಳಗೆ ಬಂದು ಕತ್ಕೊಂಡೋಗಿರೋದು ಏನೂ ಇಲ್ಲಪ್ಪ ನಮ್ಮೂರಲ್ಲಿ. ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ರುಕ್ಕು. ಬೆಳಗ್ಗೆ ಎದ್ದಿದ್ದೆ ನಾನು, ಹಾಕಿದ ಬಾಗ್ಲು ಹಾಕ್ದಂಗೆ ಐತೆ. ಮನೆ ಒಳಗೆ ಏನು ಚೆಲ್ಲಾಡಿಲ್ಲ, ಏನೂ ಇಲ್ಲ. ನಾವು ರಾತ್ರಿ ಮಲ್ಕೊಂಡಾಗ ಲೇಟ ಆಗಿತ್ತು ಬಿಡು. ಅದು ಯಾವಾಗ ಬಂದು ಕಳ್ಳರು ಕತ್ಕೊಂಡೋಗಿದ್ದಾರೆ? ಅಲ್ಲ, ಏನು ಕತ್ಕೊಂಡೋಗಿದ್ದಾರೆ ಹೌದು? ಅತ್ತೆ, ಇವ್ರು ನನಗೆ ಬೆಳಗ್ಗೆ ಹೇಳ್ಸಿ ನೀನು ಎದ್ದೋಗಿ ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳಿದ್ರಾ? ನಾನು ಸ್ನಾನ ಮಾಡಕ್ಕೆ ಹೋದ್ನಾ? ನಾನೇ ಹೇಳಿ ಕಳಿಸಿದ್ದೆ ಅವನಿಗೆ, ಹೋಗಿ ನೀನು ಹೆಂಡತಿ ಹೇಳಿ ಸ್ನಾನ ಮಾಡ್ಕೊಂಬರಕ್ಕೆ ಹೇಳು, ಪೂಜೆ ಮಾಡಬೇಕು ಅಂತ ನಾನೇ ಹೇಳಿದ್ದು. ಅದಕ್ಕೇನೀಗ? ಅತ್ತೆ, ನಾನು ಸ್ನಾನ ಮಾಡೋಕ್ಕೆ ಅಂತ ಹೋದ್ನಾ, ಅಲ್ಲೇ ಕಳೆದೋಗಿರೋದು. ಏನಲ್ಲಿ ಸೋಪ್ ಕಳೆದೋಗೈತಾ? ಅದಲ್ಲ, ಮತ್ತೇನು ಚೊಂಬು, ಪೇಸ್ಟು, ಬ್ರಷು ಅವೇನಾದರೂ ಕಳೆದೋಗಿದಾವ? ಅಲ್ಲ, ನಮ್ಮೂರಲ್ಲಿ ಎಂಥ ಮರ್ಯಾದೆಗೆಟ್ಟವಿರ್ಬೇಕು ಇವು. ಬಾತ್ರೂಮಲ್ಲಿ ಇರೋದನ್ನ ಕದಿತವೆ ಅಂದರೆ ತೀರಾ ಅಸಹ್ಯ ಆಯಿತು ಬಿಡು ಇದು. ಅಲ್ಲ ಕಣೆ, ಬೆಳಿಗ್ಗೆ ನಾನು ಸ್ನಾನ ಮಾಡ್ಕೊಂಡು ಬಂದಾಗ ಸೋಪು, ಬ್ರಷ್, ಸೋಪು ಎಲ್ಲ ಅಲ್ಲೇ ಇತ್ತಲ್ಲ. ಅವೆಲ್ಲ ಅಲ್ಲಲ್ಲೇ ಇದಾವತ್ತೆ. ಮತ್ತೆ ಕಳೆದೋಗಿರೋದಾದ್ರೂ ಏನೇ? ಅತ್ತೆ, ಅದು ಬಾತ್ರೂಮೇ ಕಳೆದೋಗ್ಬಿಟ್ಟೈತೆ ಕಣತ್ತೆ. ಏನು ಬಾತ್ರೂಮ? ಹ್ಞೂ ಕಣತ್ತೆ, ಅಲ್ಲಿ ಬಾತ್ರೂಮೇ ಇಲ್ಲ, ಬರೀ ಬಕೆಟ್ ಮಾತ್ರ ಐತೆ. ಅಲ್ಲವಾ, ಏನು ಹೇಳ್ತಿದ್ಯಾ ನೀನು? ಅರ್ಥ ಆಗ್ತೈತೆ ನಿನಗೆ ಏನು ಹೇಳ್ತಿದ್ಯಾ ಅಂತ? ಬಾತ್ರೂಮ್ ಏನು ಕತ್ಕೊಂಡು ಹೋಗೋಕ್ಕಾಗುತ್ತೆ? ಹ್ಞೂ ರೀ ಅಮ್ಮೋರೆ, ಅಲ್ಲಿ ಬಾತ್ರೂಮೇ ಇಲ್ಲ, ಬರೀ ಬಕೆಟ್ ಮಾತ್ರ ಐತೆ. ನಡಿ ತೋರ್ಸ್ ನಡಿ ಮೊದಲು. ಏನು ಹೇಳ್ತಿದ್ಯೋ ಏನು, ನನಗೊಂದು ಅರ್ಥ ಆಗ್ತಾ ಇಲ್ಲ ಅತ್ಲಾಗೆ. ಬನ್ನಿ ಬೇಕಾದ್ರೆ ನೋಡಿ ಬನ್ನಿ. ನೋಡ್ರಿ ಬೇಕಾದ್ರೆ ಇಲ್ಲಿ ಬಾತ್ ಟಬ್ಬೇ ಇಲ್ಲ, ಎಲ್ಲ ಖಾಲಿ ಆಗಿದೆ. ಯಾರೋ ಅದನ್ನು ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ ನರಕಾಸುರ, ಈ ಹುಡುಗಿ ಹೇಳಿದ್ ನೋಡಿ ಎದುರೇ ಬಿಟ್ನಲ್ಲ ನಾನು, ಅದು ಹೆಂಗೆ ಕತ್ಕೊಂಡು ಹೋಗ್ಬಿಟ್ರು ಅಂತ. ಥೋ ಪದ್ಮಕ್ಕ, ನೀನು ಸೊಸೆ ಕೊಡಿಸ್ಬೇಕಾಗಿದ್ದೆ ಬಿಡು ಅವಾರ್ಡ್ನ. ಏಯ್ ಹುಂಬುಸನಿ, ಇದೇ ಕಣೆ ಬಾತ್ರೂಮು, ನಮ್ಮೂರಲ್ಲೆಲ್ಲ ಹಿಂಗೆ ಕಣೆ ಇರೋದು. ಇಲ್ಲೇ ಸ್ನಾನ ಮಾಡಬೇಕು. ಅಲ್ಲಿ ಐತೆ ನೋಡು ಶವರ್, ಅದು ಅದನ್ನಲ್ಲಿ ತಿರುಗಿಸು, ಮೇಲಿಂದ ನೀರು ಬರ್ತತೆ, ಸ್ನಾನ ಮಾಡ್ಕೊ. ನಿನಗೆ ಅಷ್ಟು ಗೊತ್ತಾಗೋದಿಲ್ವಾ? ಅಯ್ಯೋ ನನ್ನ ಕರ್ಮನೆ, ಎಂಥದನ್ನು ತಂದ್ಬಿಟ್ಟವ ನನ್ನ ಮಗ. ಅತ್ತೆ, ಇದೇ ಬಾತ್ರೂಮ, ನಮ್ಮ ಮನೇಲಿ ಹಿಂಗಿಲ್ಲ, ಅದಕ್ಕೆ ನನಗೆ ಗೊತ್ತಾಗ್ಲಿಲ್ಲ. ಅಯ್ಯೋ ನನಗೆ ಕ್ಷಮಿಸ್ಬಿಡ್ರಿ. ಅವ ತಾಯಿ, ನಮ್ಮೂರಲ್ಲಿ ಇದನ್ನೇ ಬಾತ್ರೂಮ್ ಅನ್ನೋದು ಹಿಂಗೆ ಇರ್ತತೆ ಎಲ್ಲಾರ ಮನೇಲೂ. ಇಲ್ಲೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದು ಪೂಜೆ ಮಾಡು ಮೊದಲು. ನನ್ನ ಕರ್ಮ ಎಲ್ಲ. ಏನೇ ಹೇಳು ಪದ್ಮಕ್ಕ, ನಿನ್ನ ಸೊಸೆ ಬುದ್ಧಿನೋ ಬುದ್ಧಿ, ಭಾಳ ಜನ ಬಿಡು. ಕೊಡಿಸ್ಬೇಕಾಗಿದ್ದೆ ಅವಾರ್ಡ್ನ ಅವಳಿಗೆ. ಏ ಬಿಳಿ ಮುಖದವಳೆ, ಇಲ್ಲೇ ಸ್ನಾನ ಮಾಡ್ಕೊಂಡು ಬಾ ಹೊರಗೆ. ಮತ್ತೇನಾದ್ರೂ ಕಳೆದೋಯ್ತು ಅಂತ ನಿಂತ್ಕೋಬೇಡ. ಆಯ್ತತ್ತೆ. ಹಿಂಗೈತ್ ನೋಡಕ್ಕ ನಮ್ಮ ಪರಿಸ್ಥಿತಿ. ಶ್ರೀಮಂತ ಹುಡುಗಿ ಅಂತ ತಂದ್ಬಿಟ್ರಿ, ನೋಡಿದ್ರೆ ಅದಕ್ಕೆ ಬಾತ್ರೂಮ್ ಯಾವುದು ಅನ್ನೋದೇ ಗೊತ್ತಿಲ್ಲ. ನನ್ನ ಕರ್ಮ ನೋಡು, ಇನ್ನು ಏನೇನು ಹೇಳ್ಕೊಡ್ಬೇಕೋ ಏನೋ. ನಾನಂತೂ ದೇವರೇ ಬಲ್ಲ. ಏನು ಮಾಡೋಕ್ಕಾಗುತ್ತೆ ಬಿಡು, ಅವೆಲ್ಲ ಕಲ್ತ್ಕೊಂಬಂದಂಗೆ. ಇಲ್ಲೇ ಸ್ವಲ್ಪ ದಿನ ಅವಳು ಅಡ್ಜಸ್ಟ್ ಆಗೋ ತನಕ, ಅವಳಿಗೆ ಗೊತ್ತಾಗೋ ತನಕ ಎಲ್ಲನೂ ಕ್ಲೀನಾಗಿ ಹೇಳ್ಕೊಡು ನಿಧಾನಕ್ಕೆ. ಅವಳ ಹತ್ರ ಸಿಣಿ ಮಾಡೋದೇನು ಮಾಡೋಕೆ ಹೋಗ್ಬೇಡ. ಕಲ್ತು ಹುಡುಗಿರು ಮತ್ತು ಶ್ರೀಮಂತರ ಮನೆ ಇದ್ದಂಥವ್ರ ಮನೆಯಿಂದ ಬಂದಿರೋರು ಏನು ಮಾಡೋಕ್ಕಾಗುತ್ತೆ ಹೇಳು? ನಾವೇ ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ಬಿಡ್ಬೇಕು ಅವರಿಗೆ. ನಿಧಾನಕ್ಕೆ ಹೇಳ್ಕೊಡೆಲ್ಲ ಕಲಿತಾಳೆ. ಸರಿ, ನಾವು ಬರ್ತೀವಿ, ಟೈಮ್ ಆಯಿತು. ಒಳಗೆ ಬರ್ರಿ, ಕಾಫಿ ಕುಡ್ಕೊಂಡು ಹೋಗೋರಂತೆ. ಇಲ್ಲವಾ, ಟೈಮ್ ಆಗೈತೆ. ನಾನು ಇನ್ನೂ ಅಲ್ಲಿ ಗರಿ ತೊಗೊಂಡು ಮನೆಗೆ ಹೋಗಿ ನಮ್ಮ ಅತ್ತೆಗೆ ಒಂದು ಸ್ವಲ್ಪ ಮುದ್ದೆ ಮಾಡಿಕೊಡ್ಬೇಕು. ಟೈಮ್ ಆಗ್ತದೆ, ಬರ್ತೀನಿ ತಾ, ಇನ್ನೊಂದು ಸತಿ ಬರ್ತೀನಿ. ರುಕ್ಕು, ಸಾವಿತ್ರಿ, ನೀವಾದರೂ ಬರ್ರಿ, ಕಾಫಿ ಕುಡ್ಕೊಂಡು ಹೋಗೋರಂತೆ. ಇಲ್ಲಕ್ಕ ಬೇಡ, ನಾನು ಇಡೀ ಶೆಟ್ರು ಕೆಲ್ಸಕ್ಕೆ ಕರೆದಿದ್ದಾರೆ, ಅವ್ರ ಮನೆಗೆ ಹೋಗಿ ಕೆಲಸ ಮಾಡಿಕೊಟ್ಟು ಬರ್ತೀನಿ. ಏನಿವತ್ತೆಲ್ಲ ಅಲ್ಲೇ ಆಗುತ್ತಾ ಏನೋ ಕೆಲಸ ಗೊತ್ತಿಲ್ಲ.
ಕೆಲಸ ಐತೆ ಹೋಗಿ ಬರ್ತೀನಿ ತಾಳಕ್ಕ. ಯಾಕೆ ಸಾವಿತ್ರಿ, ನೀನ್ ಯಾಕೆ ಹಂಗೆ ನೋಡ್ತಾ ಇದೀಯಾ? ಏನಾಯ್ತು? ಅಕ್ಕ, ನಾನು ನಿಮ್ಮ ಮನೆ ಬಾತ್ರೂಮ್ ಕಳೆದೋಗಿದ್ದ ವಿಷಯನ ಯಾರಿಗೂ ಹೇಳಲ್ಲ, ಬರ್ಲಾ? ಅಯ್ಯೋ ಕರ್ಮನೆ, ಇವಳು ಸಾವಿತ್ರಿ ಕೈ ಬಾಯಿಗೆ ಸಿಕ್ಬಿಟ್ರೆ ಮುಗ್ದೆ ಹೋಯ್ತು, ಎಲ್ಲಾರ ಹತ್ರನೂ ಹೇಳ್ಕೊಂಡ್ ಬಂದ್ಬಿಡ್ತಾಳೆ. ಏನ್ ಮಾಡೋದೋ ಏನೋ, ನಾನಂತೂ ಶ್ರೀಮಂತ ಸೊಸೆ ಅಂತ ಬಿಡಕ್ ಕೊಡ್ಕೊಂಡ್ ಬಂದಿದ್ದೀನಿ. ನಿನ್ ಶ್ರೀಮಂತ ಸೊಸೆ ಬಾತ್ರೂಮೇ ಗೊತ್ತಿಲ್ಲ ಅಂತಂದು ಹಾಡ್ಕೊಂಡ್ಬಿಡ್ತಾರಲ್ಲ ಈ ಊರಿನ ಜನ ಎಲ್ಲ. ಅಯ್ಯೋ ನನ್ನ ಕರ್ಮ ನೋಡಿ ಹೆಂಗಿದೆ.